ಮಧ್ಯಾಹ್ನ 12 ಗಂಟೆಗೆ ಪೇರೆಂಟಿಂಗ್ ಬಗ್ಗೆ ಕೇಳೋದು ಕಷ್ಟ ಅಲ್ವಾ? ಚೆನ್ನಾಗಿರುತ್ತೆ, ಕೇಳಬೇಕು. ಮಧ್ಯಾಹ್ನ ಬಿಸಿಲಲ್ಲಿ ಎಷ್ಟು ಕಷ್ಟನೋ ಇವತ್ತು ಮಕ್ಕಳನ್ನು ಬೆಳೆಸೋದು ಅಷ್ಟೇ ಕಷ್ಟ ಇದೆ. ನೀವು ಇದ್ದಾಗ ನಿಮ್ಮ ತಂದೆ ತಾಯಿನ ಕೇಳಿ ನೋಡಿ, ನಮ್ಮನ್ನು ಹೆಂಗ್ ಬೆಳೆಸಿದ್ರಿ ನೀವು ಅಂತ ಕೇಳಿ ನೋಡಿ. ಅವ್ರು ಎಲ್ಲರೂ ಒಂದು ಸ್ಟ್ಯಾಂಡರ್ಡ್ ಆನ್ಸರ್ ಕೊಡ್ತಾರೆ. ಹೆಂಗೋ ಬೆಳೆದ್ರಪ್ಪ, ನಾವೇನು ನೋಡ್ಲೇ ಇಲ್ಲ, ತಗೋ ಬೆಳ್ಕೊಂಡ್ಬಿಟ್ರಿ ನೀವು ಅಲ್ವಾ? ನಿಜವಾಗ್ಲೂ ಯಾರು ಪ್ರಯತ್ನ ಮಾಡಿ ಬೆಳೆಸಲಿಲ್ಲ ನಮ್ಮನ್ನ, ಪುಸ್ತಕ ಓದಿ ಯಾರು ಬೆಳೆಸಲಿಲ್ಲ ನಮ್ಮನ್ನ. ಆದ್ರೆ ಬೆಳೆದ್ಬಿಟ್ವಿ ನಾವು ಚೆನ್ನಾಗಿ. ಆದ್ರೆ ಇವತ್ತು ಹಾಗಿಲ್ಲ. ಮಕ್ಕಳನ್ನು ಬೆಳೆಸೋದು ಒಂದು ದೊಡ್ಡ ಸಮಸ್ಯೆ ಆಗಿ ಕೂತ್ಕೊಂಡಿದೆ. ಅದರಲ್ಲಿ ಸಣ್ಣ ವಯಸ್ಸಿನ ಪಾಲಕರಿದ್ರೆ, ನೀವು ಸಣ್ಣ ಸಣ್ಣ ಮಕ್ಕಳಿದ್ರೆ 3ನೇ 4ನೇ ಕ್ಲಾಸ್ 5ನೇ 6ನೇ ಕ್ಲಾಸ್, ಅದರಲ್ಲಿ 7 8 ಕ್ಲಾಸಿನ ಮಕ್ಕಳಿದ್ರೆ ಇನ್ನೊಂಥರ ಬೇರೆ ಇರುತ್ತೆ ಆ ಸಮಸ್ಯೆ. ಅದು ಹೇಳ್ತೀವಿ. ಈ ಮಕ್ಕಳನ್ನು ಬೆಳೆಸೋದು ಹೇಗೆ ಅಂತ ಚಿಂತೆ ಆಗ್ಬಿಟ್ಟಿದೆ ಈಗ. ನನ್ನ ಗೆಳೆಯ ಒಬ್ಬ ಇದ್ದಾನೆ, ಅವನು ಇಂಗ್ಲೆಂಡಲ್ಲಿ ಆಕ್ಸ್ಫರ್ಡ್ ಅಲ್ಲಿ ಕೆಲಸ ಮಾಡ್ತಾನೆ, ಜಾನ್ ವಿಲ್ಮಾಟ್ ಅಂತ. ಅವನೊಂದು ಬರೆದಿದ್ದಾನೆ, ಬಹಳ ಇಷ್ಟ ನನಗದು. ಅವನು ಹೇಳ್ತಾನೆ, ಬಿಫೋರ್ ಐ ಗಾಟ್ ಮ್ಯಾರಿಡ್ ಐ ಹ್ಯಾಡ್ 6 ಥಿಯರೀಸ್ ಅಬೌಟ್ ಬ್ರಿಂಗಿಂಗ್ ಅಪ್ ಚಿಲ್ಡ್ರನ್. ನಾವು ಹ್ಯಾವ್ 6 ಥಿಯರೀಸ್ ಬಟ್ ನೋ ರೆಡಿ. ಎಷ್ಟು ಕಷ್ಟ ಅಲ್ವಾ? ಥಿಯರಿ ಬೇಕಾದಷ್ಟಿದಾವೆ. ಈಗ ಮಕ್ಕಳನ್ನು ಬೆಳೆಸೋದು ಹೇಗೆ ಗೊತ್ತಾಗ್ತಾ ಇಲ್ಲ. ಮೊದಲು 6 ಥಿಯರಿ ಇತ್ತು ನನ್ನ ಕಡೆಗೆ, ಹೇಗೆ ಮಕ್ಕಳನ್ನು ಬೆಳೆಸಬೇಕು ಅಂತ. ಈಗ ಏನಾಗಿದೆ ಅಂದ್ರೆ, ಐ ಹ್ಯಾವ್ 6 ಚಿಲ್ಡ್ರನ್ ಬಟ್ ನೋ ಥಿಯರಿ. ನಿಮಗೆ ಅನುಭವ ಆಗಿರ್ಬೇಕು. 2 ಮಕ್ಕಳಿದ್ರೆ ಮೊದಲೇದ್ದೇ ಬೇರೆ, ಎರಡನೇದ್ದೇ ಬೇರೆ. ಮೊದಲೇ ಸ್ವಲ್ಪ ಸಂಭಾವಿತ ಇರುತ್ತೆ, ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡಿರುತ್ತೆ, ಸ್ವಲ್ಪ ಹೆದರುತ್ತೆ ಅಪ್ಪ ಅಮ್ಮನಿಗೆ. ಎರಡನೇ ಉಪದ್ವ್ಯಾಪಿ ಇರುತ್ತೆ. ಸಾಮಾನ್ಯವಾಗಿ ಹಾಗೆ ಇರೋದಲ್ಲ, ಅದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಹೆಂಗೆ. ಎರಡನೇದು ಯಾಕೆ ಹಂಗಿರುತ್ತೆ ಗೊತ್ತಾ? ಅದಕ್ಕೆ ಇನ್ಶೂರೆನ್ಸ್ ಇದೆ. ಅದಕ್ಕೆ ಎರಡನೇ ಮಗುಗೆ ಏನ್ ಇನ್ಶೂರೆನ್ಸು? ಇಬ್ರು ಜಗಳಾಡಿದ್ರೆ ನೀವು ಯಾರಿಗೆ ಬೈತೀರಿ? ಅಪ್ಪ ಅಮ್ಮ. ದೊಡ್ಡದೇ ಬಯಸ್ಕೊಳ್ಳೋದು, ಅದೇ ಬಡಿಸ್ಕೊಳ್ಳೋದು. ತಿಳಿಯಂಗಿಲ್ಲ, ಅವ್ನು ಮಾಡ್ತೀನಿ. ಆ ಎರಡನೇದ ಗೊತ್ತಿದೆ, ನನಗೆ ಬಡತು ಬೀಳಲ್ಲ ಅಂತ ಗೊತ್ತಿದೆ, ಅದಕ್ಕೆ ಅದು ಚುರುಕಾಗಿರುತ್ತೆ. ಏನ್ ಮಾಡೋದು ನಡೀತು. ಅಂದ್ರೆ ನನ್ಗೆ ಎಷ್ಟೋ ಸಲ ನನ್ನ ಮಗ ಹೇಳ್ತಿದ್ದ, ಅಪ್ಪ ಇವನು ಹಿಂಗಿರ್ತಾನೆ ಅಂದ್ರೆ ಎರಡನೇ ಮಗು ಮಾಡ್ಕೋತಾನೆ ಇರಲಿಲ್ಲ ನಾವು. ಮೊದಲೇ ಎಷ್ಟು ಚೆನ್ನಾಗಿದ್ದವನು, ಇವನು ಯಾಕೆ ಹಿಂಗಾದ ಇವನು? ಅದೇ ಹಂಗೆ ಇರ್ಬೇಕು ಅವನು ಅಂತ ಹೇಳಿದೆ. ಹಂಗೆ ಇರ್ಬೇಕು ಅವನು. ತಂದೆ ತಾಯಿಗೆ ತಾಳ್ಮೆ ಕಲಿಸಿದವ್ರು ಯಾರು ಸ್ವಾಮಿ? ನಾ ತಾಯಂದ್ರಿಗೆ ಕೇಳ್ತೀನಿ, ದಯವಿಟ್ಟು ನೀವು ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು. ಯಾವ ಯೂನಿವರ್ಸಿಟಿ ಕಲಿಸಲಾರದಂತಹ ತಾಳ್ಮೆಯನ್ನ ನಿಮ್ಮ ಮಗು ಕಲಿಸ್ತು ನಿಮಗೆ? ಹೌದಾ ಅಲ್ಲ? ಹುಡುಗಿ ಹೊರಟಾಗಿದ್ಲು, ಬೇಕಾದ್ ಮಾಡ್ಬಿಡ್ತೀನಿ, ಹಂಗೆ ಹಿಂಗೆ ಹಾ ಹೂ ಅಂತ ಹರಡ್ತಿದ್ದು, ಕ್ರಾಂತಿಕಾರಿ ವಿಚಾರಗಳಿತ್ತು. ಮಗು ಆದ ತಕ್ಷಣ ಆಕೆ ಜೀವನಾನೇ ಬದಲಾಗಬೇಕು. ಆಕೆ ತನ್ನ ಟೈಮ್ ಟೇಬಲ್ ಅನ್ನು ಮಗು ಟೈಮ್ ಟೇಬಲ್ ಹೊಂದಿಸ್ಕೋಬೇಕು. ಅದು ಎದ್ದಾಗ್ತಾ ಹೇಳ್ಬೇಕು, ಅದು ಮಲ್ಕೊಂಡಾಗ್ತಾ ಮಲ್ಕೋಬೇಕು. ಎಷ್ಟು ಚಿಂತೆ ಗೊತ್ತಾ? ಪ್ರತಿಯೊಂದು ಆ ನಡೆ ಏನಿದೆ ತಾಯಿದು ಮಗುನ ಮೇಲೆ ಡಿಪೆಂಡ್ ಆಗಿರೋದು. ಹೌ ದ ಚೈಲ್ಡ್ ವರ್ಕ್ಸ್ ಅಂದ್ರೆ ಎಷ್ಟು ಕ್ವಿಕ್ ಆಗಿ ಚೇಂಜ್ ಆಗತ್ತೆ ಗೊತ್ತಾ? ಯಾರು ಟೆಕ್ಸ್ಟ್ ಬುಕ್ ಕೊಟ್ಟಿದ್ರ ತಾಯಂದ್ರಿಗೆ? ಯಾರು ಕೊಟ್ಟಿಲ್ಲ. ಮಗು ಹುಟ್ಟಿದ ತಕ್ಷಣ ಮಗುವಿಗೋಸ್ಕರ ಬದುಕಬೇಕು ಅಂತನ್ನುವಂಥದ್ದು, ತಾನು ಯಾವ ತ್ಯಾಗ ಆದರೂ ಮಾಡಬಹುದು. ಹಠ ಹಿಡಿತಿದ್ದ ಹುಡುಗಿ ಮೊದಲು ನನ್ಗೆ ಬೇಕಿದೋ ಹೊಡೆದ ಜಗಳಾಡ್ತಿದ್ಲು. ಆದ್ರೆ ಮಗು ಹುಟ್ಟಿದ ತಕ್ಷಣ ಮಗು ಬೇಕಾದ್ರು, ನನಗೆ ಬೇಡ, ನನ್ ತೊಂದರೆ ಆದ್ರೂ ಅಡ್ಡಿ ಇಲ್ಲ. ಏನ್ ಶಿಫ್ಟ್ ಆಗ್ಬಿಡುತ್ತಲ್ಲ ಜೀವನ. ಅಮೇಜಿಂಗ್ ಅಲ್ವಾ ಇದು? ಅದಕ್ಕೆ ಅವ್ನು ಹೇಳ್ತಾನೆ, ಎರಡನೇ ಮಗು ಬೇರೆ ಇದೆ ಅಂದ್ರೆ ಇರ್ಬೇಕಾದ್ದೇ, ಅದು ಹಾಗೆ ಇರ್ಬೇಕದು, ಸ್ವಭಾವನೇ ಹಾಗೆ ಅದು. ಇನ್ನೊಂದು ಬರುತ್ತೆ, ನಾವು ಸಾಮಾನ್ಯವಾಗಿ ಅಭಿಮಾನದಿಂದ ಹೇಳ್ಕೊಳ್ಳೋದು, ನಮ್ಮ ಹುಡುಗ ಹುಟ್ಟಿದಾಗ ನೀನು ನೋಡೀನ್ರಿ ಅವನ್ನ, ಅವನೇನು ಹುಟ್ಟಿದಾಗ ನೀನು ನೋಡೀನಿ, ನಾನು ಬಹಳ ಹೆಮ್ಮೆ ಪಡ್ಬೇಡ್ರಿ. ಅವನು ಹುಟ್ಟಿದಾಗ ನಿಮ್ಮನ್ನು ನೋಡ್ಯಾನ, ಅವತ್ತಿನ ನಿಮ್ಮನ್ನು ನೋಡ್ಯಾನ. ಅದು ಅಲ್ಲದೆ ನಿಮಗೆ ಬೇರೆ ಕೆಲಸ ಇತ್ತು ಅವ್ನು ನೋಡೋದಲ್ದೆ, ಅವಾಗ ಅದೊಂದೇ ಕೆಲಸ ಇತ್ತು ನಿಮ್ಮನ್ನು ನೋಡೋದು. ಹಿಂಗಾಗಿ ನೀವು ಮಗುವಿನ ಯಾವ ತೀಕ್ಷ್ಣತೆಯನ್ನು ನೋಡಿದ್ದೀರೋ ಅದು 10 ಪಟ್ಟು ತೀಕ್ಷ್ಣತೆಯಿಂದ ಮಗು ನಿಮ್ಮನ್ನು ನೋಡಿದೆ. ಯಾಕೆ ಮಾತನ್ನು ಹೇಳ್ತೀನಂದ್ರೆ, ಅವ ಏನ್ ಮಾಡ್ತಾನೆ ನನಗೆ ಗೊತ್ತದ ಅಂತ ನೀವು ಹೇಳುವಾಗ ನೀವೇನ್ ಮಾಡ್ತೀರಿ ಅನ್ನೋದು ಅವ್ನು ಗೊತ್ತದ. ಅದನ್ನ ಬಹಳ ಹುಷಾರಾಗಿರ್ಬೇಕು ನಾವು ಮಕ್ಕಳಿಗೆ ಹೇಳ್ಬೇಕಾದ್ರೆ. ಮೊದಲು ನಾನು ಹಾಗಿದ್ರೆ ಮಕ್ಕಳಿಗೆ ಹೇಳಿಕ್ ಸರಿ ಆಗ್ತದೆ. ಈ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಬರೀ ಮಕ್ಕಳು ಮಾತ್ರ ಬೆಳೆದಿಲ್ಲ, ನಾವು ಬೆಳಿತೀವಿ ಅಲ್ಲ. ಮಕ್ಕಳು ಬೆಳೀತಾ 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 ಎಷ್ಟು ಅನುಭವ ಬರ್ತದೆ ನನಗಂತಂದ್ರೆ, ಮಕ್ಕಳನ್ನ ಬೆಳೆಸೋದ್ರಾಗ ಎಷ್ಟು ತಾಳ್ಮೆ ಬರ್ತದೆ, ಎಷ್ಟು ಸಹನೆ ಬರ್ತದೆ, ತ್ಯಾಗ ಬರ್ತದೆ. ದೊಡ್ಡ ದೊಡ್ಡ ತ್ಯಾಗ ಪ್ರಶ್ನೆ ಮಾತಾಡೋದಿಲ್ಲ ನಾನು. ಮಗುಗೇನೋ ಕೊಡಿಸ್ಬೇಕು, ನನಗೊಂದೇನೋ ತಗೋಬೇಕಾಗ್ಯದ, ಅಪ್ಪ ಅಮ್ಮ ತಗೋತಾರೆ, ನಮ್ಮದು ಬ್ಯಾಡ್ ಬಿಡ್ರಿ, ಹುಡುಕ್ ಕೊಡಿಸ್ರಿ ಮೊದಲಾಗ್ಲಿ ಅಂತ ಅವಂದಾಗ್ಲಿ. ಎಷ್ಟೋ ಜನ ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಎಷ್ಟು ದೊಡ್ಡ ತ್ಯಾಗಗಳನ್ನು ಮಾಡಿದ್ದಾರೆ. ತಮ್ಮ ಅಪೇಕ್ಷೆಗಳನ್ನು ಹತ್ತಿಕ್ಕಿಕೊಂಡು ಆಗ್ಲಿ ಮಗುಗಾಗ್ಲಿ ಮೊದಲು
ಸಾಲ ತಗೊಂಡಿಲ್ಲ, ಮಕ್ಕಳು ಕಾಲೇಜಿಗೆ ಕಲಿಸ್ಲಿಕ್ಕೆ, ಮೆಡಿಕಲ್ ಕಾಲೇಜ್ ಕಲಿಸ್ಬೇಕಾದ್ರೆ ಇನ್ನಿತ್ತು ಸಾಲ ತಗೊಂಡಿಲ್ಲ, ಫೀಸ್ ಕಟ್ಟಬೇಕಾದ್ರೆ ಸಾಲ ತಗೊಂಡಿಲ್ಲ. ಮಾಡೋಣಂತ, ಹುಡುಗ ಒಳ್ಳೇದಾಗ್ಲಿ, ಮಗು ಒಳ್ಳೇದಾಗ್ಲಿ. ಈ ಥರದ್ದು ಮಕ್ಕಳು ನೋಡ್ಕೋದ್ ನಾವು ಬದಲಾಗಿದ್ವಿ ಬಹಳಷ್ಟು, ಬರೀ ಮಕ್ಕಳು ಬದಲಾಗಿಲ್ಲ. ಬಹಳ ಚೆನ್ನಾಗಿದೆ ಒಂದು ಕಡೆ ಮತ್ತು ತಮಾಷೆ ಮಾತದು. ಚಿಲ್ಡ್ರನ್ ಆರ್ ಗ್ರೇಟ್ ಕಂಫರ್ಟ್ ಇನ್ ಯುವರ್ ಓಲ್ಡ್ ಏಜ್ ಅಂತ. ನಿಮ್ ವಯಸ್ಸಾದ್ಮೇಲೆ ಮಕ್ಕಳು ನಿಮ್ಗೆ ಆಧಾರ ಆಗಿರ್ತಾರೆ ಅಂತ ನಂಬ್ಕೋಬೇಕು. ಮಕ್ಕಳು ಆಧಾರವಾಗಿರ್ತಾರೆ ಅಂತ. ಆದ್ರೆ ದೇ ಆಲ್ಸೋ ಹೆಲ್ಪ್ ಯು ಟು ರೀಚ್ ಇಟ್ ಫಾಸ್ಟರ್ ಅಂತ. ಲಘು ಮುದುಕರು ಮಾಡ್ತಾರೆ ನಿಮ್ಮನ್ನಂತ ಅನ್ನಂಗಿಲ್ಲ. ಹುಡುಗ ಸಣ್ಣವಿರ್ತಾನ, ಒಂದು ಸಣ್ಣ ಇಂಡಿಕೇಶನ್ ಕೊಡ್ತಾರೆ ಮಕ್ಕಳು, ಎಲ್ಲ ನೀವು ಮಾಡಿವಿ ನಾವು ಮಾಡಿವಿ ಅದನ್ನ ಮಕ್ಕಳು ಮಾಡ್ತಾರೆ. ಒಂದ್ಸಲ ಬಂದು, ಅಪ್ಪ ನಿನ್ ಚಪ್ಪಲನ್ನು ಕರೆಕ್ಟ್ ಆಗ್ತಾವ ನೋಡಿ ಈಗ ಅಂತಾನ. ಅನ್ನಂಗಿಲ್ಲ. 9ನೇ ಕ್ಲಾಸಿಗೆ ಬಂದ ತಕ್ಷಣ ಹುಡುಗ ಹೇಳ್ತಾನ ಅಪ್ಪಗ, ನಿನ್ ಚಪ್ಪಲಿ ಬರೋಬರಿ ಆಗ್ತಾನ ನೋಡ್, ನನಗೆ ನಿನ್ ಶರ್ಟು ಬರೋಬರಿ ಆಗ್ತಾನ ನನಗೆ. ಹುಡುಗಿಯರಿದ್ರ, ಅಮ್ಮ ನಿನ್ನಷ್ಟೇ ಎತ್ತರ ಆಗಿದ್ ನೋಡ್ ನಾ ಈಗ ಅಂದ್ರೆ ಏನ್ ಹೇಳ್ತಾರ ಅವರು, ಬಾಳ ಹೇಳಿಕ್ ಹೋಗಬೇಡ, ನಾನು ದೊಡ್ಡಕ್ಕಾಗಿಲ್ಲ. ಹೇಳೋ ಮಾತೆ ಬೇರೆ ಇರ್ತದೆ ಅವ್ರದ್ದು, ಹುಡುಗರು ಹೇಳೋ ಸ್ಟೈಲ್. ಅಂದ್ರೆ ಎಷ್ಟು ಚಂದ ಕಲಿಸ್ತಾರ ಮಕ್ಕಳು ನಮ್ಗೆ. ಅಂದ್ರೆ ನಾನು ದೊಡ್ಡವಾಗಿನಿ, ಹುಡುಗರನ್ನ ಟ್ರೀಟ್ ಮಾಡಬೇಡ, ನನ್ನ ಟ್ರೀಟ್ ಮೀ ಲೈಕ್ ಎನ್ ಅಡಲ್ಟ್ ಅಂತ ಅವ ಹೇಳ್ತಾನೆ. ನನ್ನ ಮೊಮ್ಮಗಳು ಬಾಕಿದ್ದಾಳ ಮನ್ಯಾಗ, ನನಗೆ ಬಹಳ ಕಲಿಸ್ತಾಳ. ನನಗೆ ನಮಗೊಂದು ಭ್ರಮ ಇತ್ತು ನನಗೆ, ನಾವೇ ಮಕ್ಕಳಿಗೆ ಕಲಿಸೋದು ಅಂತ. ಈಗ ಸ್ಪಷ್ಟ ಆಗಿದ್ದಾನೆ, ಮಕ್ಕಳೇ ನಮಗೆ ಕಲಿಸೋದು ಖರೇದು. ಒಂದ್ ದಿವ್ಸ ಬಂದ್ ನನಗೆ ಸೀರಿಯಸ್ ಆಗಿ ಮಗಳು ಕೂತ್ಲು, ಅಜ್ಜ ಐ ಹ್ಯಾವ್ ಟು ಟಾಕ್ ಟು ಯು ಸಮಥಿಂಗ್ ಅಂದು. ಕಮ್ ಆನ್ ಸ್ಟೇ ಇಟ್ ಅಂದೆ. ಅಜ್ಜ ಇಫ್ ಯು ಫೈಂಡ್ ಮೈ ಬಿಹೇವಿಯರ್, 13 ವರ್ಷಕ್ಕೆ ಈಗೀಗ, ಅಜ್ಜ ಇಫ್ ಯು ಫೈಂಡ್ ಮೈ ಬಿಹೇವಿಯರ್ ನಾಟ್ ಸೋ ಅಪ್ರಾಪ್ರಿಯೇಟ್, ಡೋಂಟ್ ಬ್ಲೇಮ್ ಮೀ, ಬ್ಲೇಮ್ ದಿ ಅಡೋಲೆಸೆಂಟ್ ಏಜ್. ಗೊತ್ತಾಯ್ತಲ್ಲ, ನನ್ ಬೈಬೇಡ, ಆ ವಯಸ್ಸಿಗೆ ಬೈಬೇಕು ನೀನು. ಆ ವಯಸ್ಸಿಗೆ ಹಂಗೆ ಆಗ್ತದೆ. ನನಗೆ ಗೊತ್ತಿಲ್ಲ, ಅದೇ ವಯಸ್ಸಾಗ ನಾನು ಹೋಗಿ ಬಂದೀನಿ ಅಂದ್ರೆ ಮಕ್ಕಳೇ ಸ್ಪಷ್ಟ ಹೇಳ್ತಾರೆ. ಅದು ನಮ್ಮ ನಡುವೆ ಇಷ್ಟ ಆಗ್ಲಿಕ್ಕಿಲ್ಲ. ನಂತೀವಿ, ಏನ್ ಹುಡುಗರು ಇವರು, ಏನ್ ತಲೆ ಕೆರ್ಕೊಂಡು ಅಡ್ಡಾಡ್ತಾ ಇವು, ಚಲೋ ಇಲ್ಲ ಅಂತೀವಿ ನಾವು. ನಮ್ಮ ಕಾಲಕ್ಕೆ ನಾವು ಅಪ್ಪ ಅಮ್ಮಗೆ ರೆಬೆಲ್ಲೆ ಆಗಿದ್ವಿ. ನಮ್ಮ ಅಪ್ಪ ಬೈತಿದ್ದ, ಏನ್ ಬೆಲ್ ಬಾಟಮ್ ಇದು ಅಸಹ್ಯ ಅಂತಿದ್ದ. ಆದ್ರೆ ನನಗೆ ಬೆಲ್ ಬಾಟಮ್ ಚಲೋ ಅನಿಸ್ತಿತ್ತು ಅವಾಗ. ಅಂದ್ರೆ ಆಲ್ ಆಫ್ ಅಸ್ ಆರ್ ರೆಬೆಲ್ಸ್ ಟು ದಿ ಪ್ರೀವಿಯಸ್ ಜನರೇಷನ್ ಬಿಕಾಸ್ ಥಿಂಕಿಂಗ್ ಸ್ಟೈಲ್ಸ್ ಆರ್ ಡಿಫರೆಂಟ್, ಬೇರೆ ಆಗ್ತದೆ. ಅದರಿಂದ ಮಕ್ಕಳಿಗೆ ನಾವು ಹೇಳೋದು, ನಮ್ಮ ಲಘುನ ವಯಸ್ಸು ಮಾಡ್ತಾರೋ ಅವರು ಅಂತ.